ದೇವ್ರುಗಳ ಬಗ್ಗೆ ಎಲ್ಲ ಹೇಳ್ತಿದ್ರಿ, ದೇವಸ್ಥಾನದ ಬಗ್ಗೆ ಹೇಳ್ತಿದ್ದೀರಾ. ಹಾ. ಬ್ಯೂಟಿ ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಹೆಣ್ಣು ಫಸ್ಟ್. ಸೊ ಯಾವ್ದಾದ್ರು ಗಾಡೆಸ್, ದೇವತೆ ಅಥವಾ ದೇವಿ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ಒಂದು ಚೆನ್ನಾಗಿದ್ದಾಳೆ ಅಂದರೆ ಯಾರನ್ನಾದ್ರೂ ಹೊಗಳ್ಬೇಕು, ಕನ್ನಡದಲ್ಲಿ ನಾವು ಹೊಗಳ್ಬೇಕು ಅಂತ ಅನ್ನೋದಾದ್ರೆ, ಅಥವಾ ಆಡು ಭಾಷೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂದರೆ ಮಹಾಲಕ್ಷ್ಮಿ ಕಳೆ ಇದೆ ಅವಳಿಗೆ ಅಂತ ಹೇಳ್ತೀವಿ. ಹೌದಲ್ವಾ? ಯಾಕೆ ಮಹಾಲಕ್ಷ್ಮಿನ ಅಷ್ಟು ಅಂದ್ರೆ ದಿವ್ಯ ವರ್ಚಸ್ಸಿತ್ತು ಅವಳಿಗೆ, ತುಂಬಾ ಚೆನ್ನಾಗಿ ಕಳೆ ಜಾಸ್ತಿ ಇತ್ತು ಅಂತೆಲ್ಲ ಹೇಳ್ತಿರ್ತೀವಿ. ಸೊ ಅಲ್ಲೇ ಫಾರ್ಮುಲೇಷನ್ ಇದೆ, ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್, ಎಲ್ಲಾ ದೇವರಲ್ಲೂ ಮ್ಯಾಚ್ ದ ಫಾಲೋಯಿಂಗ್ ಇದೆ. ವೆರಿ ಇಂಟ್ರೆಸ್ಟಿಂಗ್. ನಾನು ನಿಮ್ ಜೊತೆ ಅದನ್ನ ಶೇರ್ ಮಾಡ್ತೀನಿ ಇವಾಗ. ಸೊ ಮಹಾಲಕ್ಷ್ಮಿ ಕಳೆ ನನಗೂ ಬರ್ಬೇಕು ಅಂದ್ರೆ ಬ್ಯೂಟಿ ಅಂದ್ರೆ ಅದೇ ತಾನೆ. ಸೊ ಅದೇ ತರ ಮಹಾಲಕ್ಷ್ಮಿದು ಕಳೆ ನನಗೆ ಬರ್ಬೇಕು ಅಂದ್ರೆ ಮಹಾಲಕ್ಷ್ಮಿ ಹತ್ರನೇ ಇದೆ ಸೀಕ್ರೆಟ್ ಫಾರ್ಮುಲಾ. ಸೊ ಎಲ್ಲಾ ಮಹಾಲಕ್ಷ್ಮಿ ದೇವರದ್ದು ಫೋಟೋ ನೋಡಿ ಅವಳಿಗೆ ಪ್ರಿಯವಾಗಿರೋದು ಯಾವುದು? ತಾವರೆ ಹೂ, ಲೋಟಸ್. ಸೊ ಆ ತಾವರೆ ಹೂನ ತಗೊಂಡು ನಾವು ಆ ಪೆಟಲ್ಸ್ನೆಲ್ಲ ಫ್ರೆಶ್ ಆಗಿದ್ದಾಗಲೇ ತಗೊಂಡು ನೀಟಾಗಿ ವಾಶ್ ಮಾಡಿ ಅದನ್ನ ಗ್ರೈಂಡ್ ಮಾಡಿ ಸ್ವಲ್ಪ ಮಿಲ್ಕ್ ಪೌಡರ್ ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಅದನ್ನ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ಸ್ಕಿನ್ ವೈಟ್ನಿಂಗ್, ಟೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ಆಗುತ್ತೆ. ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಅದರಲ್ಲಿ ಇರುತ್ತೆ. ಹಾಗಾಗಿ ಮಹಾಲಕ್ಷ್ಮಿ ಕಳೆ ಮೇಂಟೈನ್ ಮಾಡ್ಬೇಕಾ? ಮಹಾಲಕ್ಷ್ಮಿ ಹತ್ರನೇ ಇದೆ ಫಾರ್ಮುಲಾ. ನೈಸ್. ಆಮೇಲೆ ಇವಾಗ ನಮ್ಗೆ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಾನು ಒಂದು ಸ್ಟ್ರಾಂಗ್ ಲೇಡಿ ಅಂತ ಬರ್ಬೇಕು, ಆ ಸ್ಟ್ರಾಂಗ್ ಅಂದ್ರೆ ಫೀಚರ್ಸ್ ನ ಕಾಣಿಸ್ಬೇಕು, ಎನ್ಹಾನ್ಸ್ ಮಾಡಿ ಕಾನ್ಫಿಡೆಂಟ್ ಆಗಿರ್ಬೇಕು, ಅಥವಾ ಸ್ಟ್ರಾಂಗ್ ವರ್ಚಸ್ಗಳನ್ನ ರೆಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ನಾವು ಯಾವ್ದನ್ನ ಈ ದುರ್ಗಾಶಕ್ತಿ, ದುರ್ಗಿ ದೇವಿರು ಆ ಥರದನ್ನೆಲ್ಲ ನಾವು ಮಾಡ್ತೀವಿ. ಸೊ ಅವ್ರಿಗೆ ಪ್ರಿಯವಾಗಿರೋದು ಅಥವಾ ಎಲ್ಲ ಅಲಂಕಾರಕ್ಕೆ ಉಪಯೋಗಿಸೋದು ಯಾವುದು? ಚೆಂಡು ಹೂವು. ಸೊ ಯಾರಿಗೆಲ್ಲ ಒಂಥರ ಮೆಂಟಲಿ ವೀಕ್ ಆಗ್ತಾ ಇರುತ್ತೆ, ಡಿಪ್ರೆಷನಲ್ಲಿ ಇರ್ತಾರೆ, ಅಥವಾ ಸ್ಯಾಗಿಂಗ್ ಇರುತ್ತೆ, ಫೇಸಲ್ಲಿ ಅಂದ್ರೆ ಆ ಸ್ಟ್ರಾಂಗ್ ವರ್ಚಸ್ ಇರೋದಿಲ್ಲ, ಅವ್ರಿಗೆ ಮ್ಯಾರಿಗೋಲ್ಡ್ ಫೇಶಿಯಲ್ ಅಂತ ಹೇಳ್ತೀವಿ. ಅಂದರೆ ಚೆಂಡು ಹೂವನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಗ್ರೈಂಡ್ ಮಾಡಬೇಕು. ಅದನ್ನು ಸ್ವಲ್ಪ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಮಸಾಜಿಂಗ್ ಅಂದರೆ ಮಸಾಜಿಂಗ್ ಪ್ರೋಸೆಸ್ ಇರುತ್ತೆ. ಅದಾದಮೇಲೆ ಫೇಸ್ ಪ್ಯಾಕನ್ನು ಅದರದ್ದೇ ಪಲ್ಪಿಂದ ನಾವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಫೇಸಲ್ಲಿ ಅಷ್ಟು ಚೆನ್ನಾಗಿ ವರ್ಚಸ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಎಲ್ಲದಕ್ಕೂ ಅಲ್ಲೇ ಇದೆ ಫಾರ್ಮುಲೇಷನ್. ಬರೀ ದೇವಿಗಳ ಹತ್ರ ಮಾತ್ರನೇ ಅಲ್ಲ, ನೀವು ಇವಾಗ ಜಟಾಧಾರಿ ಅಂತ ಯಾರಿಗೆ ಹೇಳ್ತೀವಿ? ಶಿವನಿಗೆ ಹೇಳ್ತೀರ. ಸೊ ಶಿವನಲ್ಲಿ ಜಟಾಧಾರಿ ಯಾಕೆ ಹೇಳ್ತೀವಿ ಅಂದರೆ ಅಷ್ಟು ಸ್ಟ್ರಾಂಗ್ ಹೇರ್ ಅವ್ರದ್ದಿತ್ತು ಅಂತ ಅನ್ನೋ ಕಾರಣಕ್ಕೋಸ್ಕರ ಶಿವನ ಜಟಾಧಾರಿ ಅಂತ ಹೇಳ್ತೀವಿ. ಅದೇ ಜಟಾಧಾರಿ ಹತ್ರನೇ ಆ ಸ್ಟ್ರಾಂಗ್ ಹೇರ್ದು ಫಾರ್ಮುಲೇಷನ್ ಕೂಡ ಇದೆ. ಹೇಗೆ ಅಂದ್ರೆ ಶಿವಂಗೆ ಯಾವ್ದು ಇಷ್ಟ? ಬಿಲ್ವಪತ್ರೆ ಇಷ್ಟ, ತುಂಬೆ ಹೂವು ಇಷ್ಟ. ಸೊ ಆ ಪತ್ರಾರ್ಚನೆಗೆ ಅಂತ ಏನು ಪತ್ರೆಗಳನ್ನ ಯೂಸ್ ಮಾಡ್ತೀವಲ್ವಾ, ಆ ಪತ್ರೆಗಳನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಗ್ರೈಂಡ್ ಮಾಡಬೇಕು. ಅದ್ರಲ್ಲಿ ಬೈಂಡಿಂಗ್ ಏಜೆಂಟ್ ಇರಲ್ಲ, ಅದಕ್ಕೋಸ್ಕರ ನಾವು ದಾಸವಾಳದ ಎಲೆ ಅಥವಾ ಹೂವನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಬೈಂಡ್ ಮಾಡ್ಬೇಕು. ಅಂದ್ರೆ ಗ್ರೈಂಡ್ ಮಾಡುವಾಗ ಅದು ಬೈಂಡಿಂಗ್ ಏಜೆಂಟ್ ತರ ವರ್ಕ್ ಆಗುತ್ತೆ. ಸೊ ಅದನ್ನು ನಾವು ಹೇರ್ಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು 20 to 30 minutes ಬಿಟ್ಟು ವಾಶ್ ಮಾಡಿದ್ರೆ, ಯಾವ ಪಾರ್ಲರ್ಗಳಲ್ಲಿ ನೀವು ಹೋಗ್ಬಿಟ್ಟು ಹೇರ್ ಸ್ಪಾ ಮಾಡಿಸ್ಕೊಳ್ಬೇಕು, ಕೆರಾಟಿನ್ ಟ್ರೀಟ್ಮೆಂಟು, ನ್ಯಾನೋಪ್ಲಾಸ್ಟಿಯ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಂಥ ಅಗತ್ಯನೇ ಬರೋದಿಲ್ಲ. ಅಷ್ಟು ಸ್ಟ್ರಾಂಗ್ ಹೇರ್ ರೆಪ್ರೆಸೆಂಟೇಟಿವ್ ಯಾರು ಅಂದ್ರೆ ಈಶ್ವರ. ಸೊ ಈಶ್ವರನಿಗೆ ಪ್ರಿಯವಾಗಿರುವಂಥ ಬಿಲ್ವಪತ್ರೆ ತುಂಬ ಹೋದ್ರೆ ಸಾಕಾಗುತ್ತೆ, ಹೇರ್ ಕೇರ್ ಎಲ್ಲ ಆಗೋಗ್ಬಿಡುತ್ತೆ ಮನೇಲೇನೆ. ಸೊ ಇದೇ ಥರನೇ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋದು ಹೇಳ್ತೀನಿ. ಬ್ರಹ್ಮ ಅಂತ ಹೇಳ್ತೀವಿ. ಅಂದ್ರೆ ಬ್ರಹ್ಮನ್ಗೆ 4 ತಲೆ ಇತ್ತು, ಅಷ್ಟು ಅಂದ್ರೆ ಲಿಟ್ರಲಿ 4 ತಲೆ ಇರಲಿಲ್ಲ, ಅಂದ್ರೆ ಅಷ್ಟೊಂದು ಬ್ರಿಲಿಯಂಟ್ ಅಂತ ಹೇಳ್ತೀವಿ, ಅಷ್ಟು ಬ್ರಿಲಿಯಂಟ್ ಇದ್ದ ಬ್ರಹ್ಮ ಅಂತ ಹೇಳ್ತೀವಿ. ಸೊ ಬ್ರಿಲಿಯನ್ಸಿಗೆ ಏನ್ ಬೇಕು? ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗಬೇಕು. ಆ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಬ್ರಹ್ಮನ ಹೆಸರಲ್ಲೇ ಇರುವಂತಹ ಬ್ರಾಹ್ಮಿ ಲೀಫ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಎಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಈಸಿ ಆಗಿದೆ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಷ್ಟೇ. ಈ 2nd standard 3rd standard ಮಕ್ಕಳು ಹೇಗೆ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತಾರೆ ಸ್ಕೂಲಲ್ಲಿ, ಅದೇ ತರನೇ ನಾವು ನಮ್ಮ ಅಮ್ಮಂದ್ರೆಲ್ಲ ಹಠ ಮಾಡಿ ತಿನ್ನಿಸ್ತಾರೆ ಬೇಡ ಅಂದ್ರೂ. ಸೊ ಹೌದು. ಸೊ ಬ್ರಾಹ್ಮಿ ಅದನ್ನ ಒಂದೆಲಗ ಅಂತ ಹೇಳ್ತಾರೆ. ಸೊ ಬ್ರಹ್ಮನ ಹೆಸರಲ್ಲೇ ಇರೋದು ಬ್ರಾಹ್ಮಿ ಅಂತ. ಸೊ ಬ್ರೈನ್ ಸೆಲ್ಸ್ನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಬ್ರಾಹ್ಮಿ ತಂಬಳಿ, ಬ್ರಾಹ್ಮಿ ಚಟ್ನಿ, ಹಾಗೆ ಸುಮ್ಮನೆ ಫ್ರೆಶ್ ಬ್ರಾಹ್ಮಿ ಲೀಫ್ನ ಸ್ವಲ್ಪ ಓಂಕಾಳು ಜೊತೆ ಜಗಿತಾ ಬಂದ್ರೂ ಸಾಕು, ತುಂಬ ಚೆನ್ನಾಗಿ ಅದು ಬ್ರೈನ್ ಸೆಲ್ಸ್ನ ಆಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಹೀಗೆ ಪ್ರತಿಯೊಂದು, ಇವಾಗ ಕಾಮ್ನೆಸ್ ಬರಬೇಕು, ಎಲ್ಲರಿಗೂ ಟೆನ್ಷನ್, ಆಂಗ್ಸೈಟಿ ಎಲ್ಲ ಜಾಸ್ತಿ ಇರುತ್ತಲ್ವಾ. ಸೊ ತುಂಬ ಕಾಮಾಗಿ ಕುತ್ಕೊಳ್ಳೋದು ಯಾರು ಅಂದರೆ ಗಣೇಶ. ಗಣಗಳಿಗೆ ಅಧಿಪತಿ ಅವನು. ಸೊ ಗಣೇಶನ್ಗೆ ಯಾವಾಗಲೂ ಈಸ್ ವೆರಿ ಕಾಮ್, ವೆರಿ ಪ್ಲೆಸೆಂಟ್ ಅಂತ ತೋರಿಸ್ತಾ ಇರ್ತೀವಿ. ನಮ್ಮಲ್ಲಿ ಆ ಶಕ್ತಿ ಇನ್ಕ್ರೀಸ್ ಆಗ್ಬೇಕಂದ್ರೆ ಗಣೇಶನ ಹತ್ರನೇ ಇದೆ ಅದ್ರ ಸೊಲ್ಯೂಷನ್. ಗರಿಕೆ ಹುಲ್ಲು ಇರುತ್ತಲ್ಲ, ಸೊ ಗರಿಕೆ ಹುಲ್ಲನ್ನ ಅದ್ರ ರಸನ, ಇವಾಗೆಲ್ಲ ಅದನ್ನ ಈಸಿಲಿ ಅವೈಲೇಬಲ್ ಇದೆ ಅದು. ಸೊ ಗರಿಕೆ ರಸ ಎಷ್ಟು ಕನ್ಸ್ಯೂಮ್ ಮಾಡ್ತಿರ್ತೀರೋ ಅಷ್ಟು ಮೈಂಡ್ ಕಾಮ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಹೈಪರ್ ಟೆನ್ಷನ್ ಇದ್ರೂ ಅದು ರೆಡ್ಯೂಸ್ ಆಗ್ತಾ ಇರುತ್ತೆ. ತುಂಬ ಮೈಂಡ್ ಫ್ಲಕ್ಚುಯೇಟ್ ಆಗ್ತಿದೆ ಅಂದರೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೂ ಗರಿಕೆ ರಸನ ಯೂಸ್ ಮಾಡ್ಬೋದು. ಗರಿಕೆ ರಸನ ಚೆನ್ನಾಗಿ ಹೇರ್ ಟಾನಿಕ್ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಅಷ್ಟೇ ಮೆಂಟಲ್ ಟೆನ್ಷನ್ ತುಂಬ ಕಡಿಮೆ ಆಗ್ತಾ ಇರುತ್ತೆ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಆಗಿ ಅಷ್ಟು ಚೆನ್ನಾಗಿ ಅದು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ಎಲ್ಲದಕ್ಕೂ ಅಷ್ಟೇ ಮ್ಯಾಚ್ ದ ಫಾಲೋಯಿಂಗ್ ನಮ್ಮ ಸನಾತನ ಧರ್ಮದಲ್ಲಿದೆ. ಅದನ್ನು ಮ್ಯಾಚ್ ಮಾಡ್ಕೊಂಡು ಹೋಗ್ತಿದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದು.